Jai Hind, welcome to Tejas Easy English. Dear friends, in this video I have taken 60 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started, and the first sentence is here. ಇದನ್ನು ಬೇಗನೆ ಮಾಡು. ಇದನ್ನೇ ಬೇಗನೆ ಮಾಡು ಅನ್ನೋದಕ್ಕೆ do it fast. Do it fast. ನನಗೆ ನೋಡಲು ಬಿಡು, ನನಗೆ ನೋಡೋಕೆ ಬಿಡು ಅಂತ ಹೇಳ್ತೀವಲ್ಲ. Let me see. Let me see. ನಿನ್ನ ಟ್ಯಾಲೆಂಟ್ ಅನ್ನು ತೋರಿಸು, ನಿನ್ನ ಟ್ಯಾಲೆಂಟ್ ಪ್ರದರ್ಶನ ಮಾಡು, ತೋರಿಸು ಅಂತ ಹೇಳೋದಕ್ಕೆ ಶೋ ಯುವರ್ ಟ್ಯಾಲೆಂಟ್. ಶೋ ಯುವರ್ ಟ್ಯಾಲೆಂಟ್. ನನ್ನ ಜೊತೆ ನಿಲ್ಲು. ನನ್ನ ಜೊತೆ ನಿಲ್ಲು ಅಂದರೆ ನಂಗೆ ಸಪೋರ್ಟ್ ಮಾಡು ಅನ್ನೋ ಅರ್ಥ ಕೂಡ ಬರುತ್ತೆ. ಸೊ ನನ್ನ ಜೊತೆ ನಿಲ್ಲು ಅಂತ ಆ್ಯಸ್ ಇಟ್ ಈಸ್ ಅರ್ಥ ಕೂಡ ಬರುತ್ತೆ. ನನ್ನ ಜೊತೆ ನಿಲ್ಲು ಅನ್ನೋದಕ್ಕೆ ಸ್ಟ್ಯಾಂಡ್ ಬೈ ಮೀ. ಸ್ಟ್ಯಾಂಡ್ ಬೈ ಮೀ. ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ ಅಂದರೆ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ ಅಂತೇಳಿ ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ನೀನು ಏನನ್ನು ಹುಡುಕುತ್ತಿದ್ದೀಯಾ, ನೀನು ಏನು ಸರ್ಚ್ ಮಾಡ್ತಿದ್ದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್. ವಾಟ್ ಆರ್ ಯು ಲುಕಿಂಗ್ ಫಾರ್. ಇದನ್ನು ಹೀಗೂ ಕೂಡ ಹೇಳ್ಬೋದು, ವಾಟ್ ಆರ್ ಯು ಸರ್ಚಿಂಗ್ ಫಾರ್. ನೀನು ಹೋಗಲು ಬಯಸುತ್ತೀಯಾ, ನೀನು ಹೋಗೋಕೆ ಇಷ್ಟಪಡ್ತೀಯಾ ಕೇಳೋದಕ್ಕೆ ಡು ಯು ವಾಂಟ್ ಟು ಗೋ. ಡು ಯು ವಾಂಟ್ ಟು ಗೋ. ಪೆಟ್ಟು ಆಗಿದ್ದು ಹೇಗೆ, ಪೆಟ್ಟು ಆಗಿದ್ದು ಹೇಗೆ. ಹೌ ಡಿಡ್ ಇಟ್ ಹರ್ಟ್. ಹೌ ಡಿಡ್ ಇಟ್ ಹರ್ಟ್. ಸಮಯ ನಿಗದಿಪಡಿಸು, ಟೈಮನ್ನು ಫಿಕ್ಸ್ ಮಾಡು ಅಂತೀವಲ್ಲ. ಸೊ ಸಮಯ ನಿಗದಿಪಡಿಸು ಅನ್ನೋದಕ್ಕೆ ಸೆಟ್ ದಿ ಟೈಮ್. ಸೆಟ್ ದಿ ಟೈಮ್. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ನಂಗೆ ಅರ್ಥ ಆಗುತ್ತೆ ಅನ್ನುವ ಅರ್ಥ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನ ಹಿಂದೆ ಯಾರಿದ್ದಾರೆ, ನಿನ್ನ ಹಿಂದೆ ಯಾರಿದ್ದಾರೆ ಕೇಳೋದಕ್ಕೆ ಹೂ ಈಸ್ ಬಿಹೈಂಡ್ ಯು. ಹೂ ಈಸ್ ಬಿಹೈಂಡ್ ಯು. ನನಗೆ ಕಾಯು, ನನಗೆ ವೆಯ್ಟ್ ಮಾಡು ಅನ್ನೋದಕ್ಕೆ ವೆಯ್ಟ್ ಫಾರ್ ಮೀ. ವೆಯ್ಟ್ ಫಾರ್ ಮೀ. ಇವತ್ತು ನಾವು ಬಹಳ ಬ್ಯುಸಿ ಇದ್ದೀವಿ, ಇವತ್ತು ನಾವು ಬಹಳ ಬ್ಯುಸಿ ಇದ್ದೀವಿ ಅನ್ನೋದಕ್ಕೆ ಟುಡೇ ವಿ ಆರ್ ವೆರಿ ಬ್ಯುಸಿ. ಟುಡೇ ವಿ ಆರ್ ವೆರಿ ಬ್ಯುಸಿ. ನಾನು ಅದನ್ನು ನೆನಪಿಸಿಕೊಂಡೆ, ನಾನು ಅದನ್ನು ನೆನಪು ಮಾಡಿಕೊಂಡೆ ಅನ್ನೋದಕ್ಕೆ ಐ ರಿಮೆಂಬರ್ ದಟ್. ಐ ರಿಮೆಂಬರ್ ದಟ್. ನನ್ನ ಬಗ್ಗೆ ಯೋಚಿಸಬೇಡ, ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತೀವಲ್ಲ. ಡೋಂಟ್ ವರಿ ಅಬೌಟ್ ಮೀ. ಡೋಂಟ್ ವರಿ ಅಬೌಟ್ ಮೀ. ಒಬ್ಬರ ನಂತರ ಒಬ್ಬರು ಬನ್ನಿ, ಒಬ್ಬರಾದ್ಮೇಲೆ ಒಬ್ಬರು ಬನ್ನಿ, ಗುಂಪಲ್ಲಿ ಬರಬೇಡ ಅನ್ನೋದಕ್ಕೆ ಕಮ್ ಒನ್ ಬೈ ಒನ್. ಕಮ್ ಒನ್ ಬೈ ಒನ್. ನಿನ್ನ ರೂಮಿಗೆ ಹೋಗು, ನಿನ್ನ ರೂಮಿಗೆ ನೀನು ಹೋಗು ಅಂತ ಹೇಳೋದಕ್ಕೆ ಗೋ ಟು ಯುವರ್ ರೂಮ್. ಗೋ ಟು ಯುವರ್ ರೂಮ್. ಯಾವಾಗಲೂ ಪ್ರಾಮಾಣಿಕನಾಗಿರು, ಯಾವಾಗಲೂ ಆನೆಸ್ಟ್ ಆಗಿರು, ಪ್ರಾಮಾಣಿಕನಾಗಿರು ಅನ್ನೋದಕ್ಕೆ ಆಲ್ವೇಸ್ ಬಿ ಆನೆಸ್ಟ್. ಆಲ್ವೇಸ್ ಬಿ ಆನೆಸ್ಟ್. ಯಾರನ್ನು ನೋಯಿಸಬೇಡಿ, ಯಾರನ್ನು ಕೂಡ ನೋಯಿಸಬೇಡಿ ಅನ್ನೋದಕ್ಕೆ ಡೋಂಟ್ ಹರ್ಟ್ ಎನಿ ಒನ್. ಡೋಂಟ್ ಹರ್ಟ್ ಎನಿ ಒನ್. ನೀನು ಒಳ್ಳೆ ಕೆಲಸ ಮಾಡಿದೆ, ನೀನು ಒಳ್ಳೆ ಕೆಲಸ ಮಾಡಿದೆ ಪರವಾಗಿಲ್ಲ ಅಂತೀವಲ್ಲ. ಯು ಡಿಡ್ ಅ ಗುಡ್ ಜಾಬ್. ಯು ಡಿಡ್ ಅ ಗುಡ್ ಜಾಬ್. ನನ್ನ ಹತ್ತಿರ ಸಮಯ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಟೈಮ್. ಐ ಡೋಂಟ್ ಹ್ಯಾವ್ ಟೈಮ್. ನೀವು ಎಲ್ಲಿ ಕೆಲಸ ಮಾಡೋದು, ನೀವು ವರ್ಕ್ ಮಾಡೋದು ಎಲ್ಲಿ ಕೇಳ್ತೀವಲ್ಲ. ವೇರ್ ಡು ಯು ವರ್ಕ್. ವೇರ್ ಡು ಯು ವರ್ಕ್. ಈಗ ನೀನು ಪ್ರಯತ್ನಿಸು, ಇವಾಗ ನೀನು ಟ್ರೈ ಮಾಡು ಅನ್ನೋದಕ್ಕೆ ನೌ ಯು ಟ್ರೈ. ನೌ ಯು ಟ್ರೈ. ನಿನ್ನ ಗಮನ ಎಲ್ಲಿದೆ, ನಿನ್ನ ಗಮನ ಎಲ್ಲಿದೆ ಕೇಳ್ತೀವಲ್ಲ. ವೇರ್ ಈಸ್ ಯುವರ್ ಅಟೆನ್ಷನ್. ವೇರ್ ಈಸ್ ಯುವರ್ ಅಟೆನ್ಷನ್. ನನಗೆ ನಾಳೆ ನೆನಪಿಸು, ನನಗೆ ನಾಳೆ ನೆನಪು ಮಾಡು ಅಂತೀವಲ್ಲ. ರಿಮೈಂಡ್ ಮೀ ಟುಮಾರೋ. ರಿಮೈಂಡ್ ಮೀ ಟುಮಾರೋ. ಬಿಲ್ ತಗೊಂಡು ಬಾ, ಬಿಲ್ಲನ್ನು ತಗೊಂಬಾ ಅನ್ನೋದಕ್ಕೆ ಬ್ರಿಂಗ್ ದ ಬಿಲ್. ಬ್ರಿಂಗ್ ದ ಬಿಲ್. ಪಾಸ್ವರ್ಡ್ ಹಾಕು, ಪಾಸ್ವರ್ಡನ್ನು ಅಪ್ಲೈ ಮಾಡು, ಪಾಸ್ವರ್ಡನ್ನು ಹಾಕು ಅಂತೀವಲ್ಲ. ಎಂಟರ್ ದ ಪಾಸ್ವರ್ಡ್. ಎಂಟರ್ ದ ಪಾಸ್ವರ್ಡ್. ನನ್ನ ಪ್ರಕಾರ, ನನ್ನ ಪ್ರಕಾರ ಅದಕ್ಕೆ ಅಕಾರ್ಡಿಂಗ್ ಟು ಮೀ. ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ರಾಂಗ್ ಅಂತೀವಲ್ಲ. ಅಕಾರ್ಡಿಂಗ್ ಟು ಮೀ ಯು ಆರ್ ರೈಟ್ ಅಂತೀವಲ್ಲ, ಆ ರೀತಿ. ಐಸ್ ಕ್ರೀಮ್ ತಿನ್ನಬೇಡ. ಡೋಂಟ್ ಈಟ್ ಐಸ್ ಕ್ರೀಮ್. ಡೋಂಟ್ ಈಟ್ ಐಸ್ ಕ್ರೀಮ್. ಒಂದು ಮೊಂಬತ್ತಿ ಹಚ್ಚು. ಮೊಂಬತ್ತಿ ಅಂದರೆ ಕ್ಯಾಂಡಲ್ ಅಂತೇಳಿ, ಮೇಣದ ಬತ್ತಿ ಅಂತೇಳಿ. ಸೊ ಒಂದು ಮೇಣದ ಬತ್ತಿ ಹಚ್ಚು. ಲೈಟ್ ಅ ಕ್ಯಾಂಡಲ್. ಲೈಟ್ ಅ ಕ್ಯಾಂಡಲ್. ಅವನು ಯಾವಾಗಲೂ ಸತ್ಯ ಹೇಳ್ತಾನೆ, ಅವನು ಯಾವಾಗಲೂ ಸತ್ಯವನ್ನೇ ಹೇಳ್ತಾನೆ ಅನ್ನೋದಕ್ಕೆ ಸುಮಾರು 400 ಕಿಲೋಮೀಟರ್, ಸುಮಾರು 400 ಕಿಲೋಮೀಟರ್ ಅನ್ನೋದಕ್ಕೆ ಅಬೌಟ್ 400 ಕಿಲೋಮೀಟರ್ಸ್.
ಅಬೌಟ್ 400 ಕಿಲೋಮೀಟರ್ಸ್. ದಿನವಿಡೀ ಅಂದರೆ ಇಡೀ ದಿನ ಅನ್ನೋದಕ್ಕೆ ಆಲ್ ಡೇ ಲಾಂಗ್. ಆಲ್ ಡೇ ಲಾಂಗ್. ನನ್ನ ಎಲ್ಲ ಸ್ನೇಹಿತರು ಒಪ್ಪಿದರು, ನನ್ನ ಎಲ್ಲ ಫ್ರೆಂಡ್ಸ್ ಕೂಡ ಒಪ್ಪಿದರು ಅಂತೀವಲ್ಲ. ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಎಷ್ಟು ದಿನಗಳವರೆಗೆ ಆಗುತ್ತಿದ್ದು ಅನ್ನೋ ಅರ್ಥ. ಫಾರ್ ಹೌ ಮೆನಿ ಡೇಸ್. ಫಾರ್ ಹೌ ಮೆನಿ ಡೇಸ್. ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಅನ್ನೋ ಅರ್ಥ. ಫ್ರಮ್ ಹಿಯರ್ ಟು ಗೋ, ಹಿಯರ್ ಟು ದೇರ್, ಫ್ರಮ್ ಹಿಯರ್ ಟು ದೇರ್. ನನಗೆ ಆ ಶುಚಿಯಾದ ಪ್ಲೇಟ್ ಕೊಡಿ, ಆ ಕ್ಲೀನ್ ಆಗಿರೋ ಪ್ಲೇಟ್ ನಂಗೆ ಕೊಡಿ ಅನ್ನೋದಕ್ಕೆ ಗಿವ್ ಮಿ ದಟ್ ಕ್ಲೀನ್ ಪ್ಲೇಟ್. ಗಿವ್ ಮಿ ದಟ್ ಕ್ಲೀನ್ ಪ್ಲೇಟ್. ಇನ್ನೊಂದು ಸ್ವಲ್ಪ ಕಾಫಿ ತಗೋ ಅಂತ ಹೇಳ್ತೀವಲ್ಲ. ಹ್ಯಾವ್ ಸಮ್ ಮೋರ್ ಕಾಫಿ. ಹ್ಯಾವ್ ಸಮ್ ಮೋರ್ ಕಾಫಿ. ಆದರೂ ನೀನು ಊಟ ಮಾಡಿದ್ಯಾ, ಆದರೂ ಕೂಡ ನೀನು ಊಟ ಮಾಡಿದ್ಯಾ ಹೇಳೋದಕ್ಕೆ ಹ್ಯಾವ್ ಯು ಈಟನ್ ಇಟ್. ಹ್ಯಾವ್ ಯು ಈಟನ್ ಇಟ್. ನೀನು ರೋಷನನ್ನು ನೋಡಿದ್ಯಾ. ಹೆಸರು ಯಾವ್ದು ಬೇಕಾದ್ರೂ ಹಾಕ್ಬೋದು. ಸೊ ನೀನು ರೋಷನನ್ನು ನೋಡಿದ್ಯಾ ಕೇಳೋದಕ್ಕೆ ಹ್ಯಾವ್ ಯು ಸೀನ್ ರೋಷನ್. ಹ್ಯಾವ್ ಯು ಸೀನ್ ರೋಷನ್. ಅವನು ನನಗೆ ನಿನ್ನೆ ರಾತ್ರಿ ಕಾಲ್ ಮಾಡಿದ್ದ. ಅನ್ನೋದಕ್ಕೆ ಹಿ ಕಾಲ್ಡ್ ಲಾಸ್ಟ್ ನೈಟ್. ಹಿ ಕಾಲ್ಡ್ ಮೀ ಲಾಸ್ಟ್ ನೈಟ್. ಮೀ ಅನ್ನೋದು ಅಂಡರ್ಸ್ಟುಡ್ ಆಗುತ್ತೆ. ಸೊ ಹಿ ಕಾಲ್ಡ್ ಲಾಸ್ಟ್ ನೈಟ್. ಅವನಿಗೆ ಇಬ್ಬರು ಸಹೋದರಿಯರು ಇದ್ದಾರೆ, ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಅವನಿಗೆ ಅನ್ನೋದಕ್ಕೆ ಹಿ ಹ್ಯಾಸ್ 2 ಸಿಸ್ಟರ್ಸ್. ಹಿ ಹ್ಯಾಸ್ 2 ಸಿಸ್ಟರ್ಸ್. ಇದು ಅವನಿಗೆ ತುಂಬ ಇಷ್ಟ ಅನ್ನೋದಕ್ಕೆ ಹಿ ಲೈಕ್ಸ್ ಇಟ್ ವೆರಿ ಮಚ್. ಹಿ ಲೈಕ್ಸ್ ಇಟ್ ವೆರಿ ಮಚ್. ಅವಳ ಮಕ್ಕಳೇ ಅವಳಿಗೆ ಎಲ್ಲ, ಅವಳ ಮಕ್ಕಳೇ ಅವಳಿಗೆ ಪ್ರಪಂಚ ಅನ್ನುವ ಅರ್ಥ. ಸೊ ಹರ್ ಚಿಲ್ಡ್ರನ್ ಆರ್ ಎವ್ರಿಥಿಂಗ್ ಟು ಹರ್. ಹರ್ ಚಿಲ್ಡ್ರನ್ ಆರ್ ಎವ್ರಿಥಿಂಗ್ ಟು ಹರ್. ಅವನೊಬ್ಬ ಶ್ರಮಿಕ. ಹಿ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಹಿ ಈಸ್ ವೆರಿ ಹಾರ್ಡ್ ವರ್ಕರ್. ನಿಮ್ಮ ಪೋಷಕರು ಹೇಗಿದ್ದಾರೆ, ನಿಮ್ಮ ಪೇರೆಂಟ್ಸ್ ಹೇಗಿದ್ದಾರೆ ಕೇಳೋದಕ್ಕೆ ಹೌ ಆರ್ ಯುವರ್ ಪೇರೆಂಟ್ಸ್. ಹೌ ಆರ್ ಯುವರ್ ಪೇರೆಂಟ್ಸ್. ನಿನಗೆ ಸಂಗೀತ ಕಚೇರಿ ಹೇಗೆ ಅನಿಸ್ತು, ಕಾನ್ಸರ್ಟ್ ಹೇಗೆ ಅನಿಸ್ತು ನಿಮಗೆ ಕೇಳ್ತೀವಲ್ಲ. ಹೌ ಡಿಡ್ ಯು ಲೈಕ್ ದಿ ಕಾನ್ಸರ್ಟ್. ಹೌ ಡಿಡ್ ಯು ಲೈಕ್ ದಿ ಕಾನ್ಸರ್ಟ್. ನಿನಗೆ ಹೇಗೆ ಗೊತ್ತು, ಹೆಂಗೆ ಗೊತ್ತು ನಿನಗೆ ಕೇಳ್ತೀವಲ್ಲ. ಹೌ ಡು ಯು ನೋ. ಹೌ ಡು ಯು ನೋ. ಅಲ್ಲಿ ಎಷ್ಟು ಜನ ಇದ್ದಾರೆ ಕೇಳೋದಕ್ಕೆ ಹೌ ಮೆನಿ ಪೀಪಲ್ ಆರ್ ದೇರ್. ಹೌ ಮೆನಿ ಪೀಪಲ್ ಆರ್ ದೇರ್. ಎಲ್ಲ ಸೇರಿ ಒಟ್ಟು ಎಷ್ಟಾಗುತ್ತೆ ಕೇಳ್ತೀವಲ್ಲ. ಹೌ ಮಚ್ ಆಲ್ ಟುಗೆದರ್. ಹೌ ಮಚ್ ಆಲ್ ಟುಗೆದರ್. ಮೂವಿ ಹೇಗಿತ್ತು, ಸಿನಿಮಾ ಹೇಗಿತ್ತು. ಹೌ ವಾಸ್ ದ ಮೂವಿ. ಹೌ ವಾಸ್ ದ ಮೂವಿ. ನಾನು ನಿನ್ನೆ ಒಂದು ಶರ್ಟ್ ಕೊಂಡುಕೊಂಡೆ, ಪರ್ಚೇಸ್ ಮಾಡಿದೆ ಅನ್ನೋದಕ್ಕೆ ಐ ಬಾಟ್ ಅ ಶರ್ಟ್ ಎಸ್ಟರ್ಡೇ. ಐ ಬಾಟ್ ಅ ಶರ್ಟ್ ಎಸ್ಟರ್ಡೇ. ನಾನು ನನ್ನ ಕುಟುಂಬದವ್ರ ಜೊತೆ ಬಂದೆನು, ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದೆ ಅನ್ನೋದಕ್ಕೆ ಐ ಕೇಮ್ ವಿತ್ ಮೈ ಫ್ಯಾಮಿಲಿ. ಐ ಕೇಮ್ ವಿತ್ ಮೈ ಫ್ಯಾಮಿಲಿ. ನಾನು ನಿನ್ನಷ್ಟು ವೇಗವಾಗಿ ಓಡಲಾರೆ, ನಿನ್ನಷ್ಟು ಫಾಸ್ಟಾಗಿ ನಂಗೆ ಓಡೋಕ್ಕಾಗಲ್ಲ ಅನ್ನೋದಕ್ಕೆ ಐ ಕಾಂಟ್ ರನ್ ಆ್ಯಸ್ ಫಾಸ್ಟ್ ಆ್ಯಸ್ ಯು. ಐ ಕಾಂಟ್ ರನ್ ಆ್ಯಸ್ ಫಾಸ್ಟ್ ಆ್ಯಸ್ ಯು. ನನ್ನ ಹತ್ತಿರ ಯಾವುದೇ ಹಣ ಇಲ್ಲ, ನನ್ನ ಹತ್ರ ಯಾವುದೇ ಅಮೌಂಟ್ ಇಲ್ಲ ಇವಾಗ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಮನಿ. ಐ ಡೋಂಟ್ ಹ್ಯಾವ್ ಎನಿ ಮನಿ. ನನಗೆ ಅವನು ಇಷ್ಟ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಲೈಕ್ ಹಿಮ್. ಐ ಡೋಂಟ್ ಲೈಕ್ ಹಿಮ್. ನಾನು ಆಫೀಸ್ಗೆ ಹೋಗಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಗೋ ಟು ದಿ ಆಫೀಸ್. ಐ ಹ್ಯಾವ್ ಟು ಗೋ ಟು ದಿ ಆಫೀಸ್. ನಾನು ನನ್ನ ಮೊಬೈಲ್ ಕಳೆದುಕೊಂಡೆನು, ನನ್ನ ಮೊಬೈಲ್ ಕಳೆದೋಯ್ತು ಅನ್ನೋದಕ್ಕೆ ಐ ಲಾಸ್ಟ್ ಮೈ ಮೊಬೈಲ್. ಐ ಲಾಸ್ಟ್ ಮೈ ಮೊಬೈಲ್. ನನಗೆ ಟ್ರೈನಲ್ಲಿ ಪ್ರಯಾಣ ಇಷ್ಟ, ನನಗೆ ಟ್ರೈನಲ್ಲಿ ಹೋಗೋಕ್ಕೆ ತುಂಬ ಇಷ್ಟ ಅನ್ನೋದಕ್ಕೆ ಐ ಲವ್ ಟ್ರಾವೆಲಿಂಗ್ ಆನ್ ಟ್ರೈನ್ಸ್. ಐ ಲವ್ ಟ್ರಾವೆಲಿಂಗ್ ಆನ್ ಟ್ರೈನ್ಸ್. ಅವನು ಒಂದು ತಪ್ಪು ಮಾಡ್ದ, ಅವನೊಂದು ಮಿಸ್ಟೇಕ್ ಮಾಡಿದ್ದಾನೆ ಅನ್ನೋದಕ್ಕೆ ಹಿ ಮೇಡ್ ಅ ಮಿಸ್ಟೇಕ್. ಹಿ ಮೇಡ್ ಅ ಮಿಸ್ಟೇಕ್. ನಾನು ಅವನನ್ನು ಇವತ್ತು ಬೆಳಗ್ಗೆ ನೋಡಿದೆ ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ. ಜೈ ಹಿಂದ್.